ಅದು ಒಂದು ವಿಶಾಲವಾದಂತಹ ನದಿ. ಆ ನದಿಯಲ್ಲಿ ಒಂದು ಆಮೆ ಮತ್ತು ಒಂದು ಗಿಳಿ ವಾಸ ಮಾಡ್ತಾ ಇರ್ತವೆ. ಆಮೆ ತುಂಬ ಬೇಜಾರಾದಂಥ ಸಂದರ್ಭದಲ್ಲಿ ತೀರಕ್ಕೆ ಬಂದು ಗಿಳಿ ಜೊತೆ ಮಾತನ್ನು ಆಡ್ತಾ ಇರುತ್ತೆ. ಗಿಳಿಯೂ ಸಹ ಆಮೆಯ ಜೊತೆಗೆ ಗಂಟೆಗಟ್ಟಲೆ ಖುಷಿ, ಸಂತೋಷ, ದುಃಖ ಎಲ್ಲವನ್ನೂ ಸಹ ಹಂಚಿಕೊಳ್ತಾ ಇರುತ್ತೆ. ಗಿಳಿ ತಾನು ಹಾರಿ ತಂದಂತಹ ಆಹಾರವನ್ನು ಆಮೆ ಜೊತೆಗೆ ಹಂಚಿಕೊಳ್ತಾ ಇರುತ್ತೆ. ಆಮೆನೂ ಸಹ ಗಿಳಿಯ ಜೊತೆಗೆ ತುಂಬ ಖುಷಿಯಾಗಿ ಕಾಲವನ್ನು ತಳ್ತಾ ಇರುತ್ತೆ. ಹೀಗೆ ಒಂದು ದಿನ ಸಾಕ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲೊಬ್ಬ ಬೇಟೆಗಾರ ಆ ಗಿಳಿ ಮತ್ತು ಆಮೆಯ ಸ್ನೇಹವನ್ನು ನೋಡಿ ಏನಾದರೂ ಮಾಡಿ ಗಿಳಿಯನ್ನು ಹಿಡಿದು ತನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ಒಂದು ಉಪಾಯವನ್ನು ಮಾಡ್ತಾನೆ. ಈ ಉಪಾಯವನ್ನು ಮಾಡುತ್ತಿದ್ದಂತಹ ಬೇಟೆಗಾರ ಮೊದಲು ಆಮೆಯನ್ನು ಹಿಡಿಲಿಕ್ಕೆ ನೋಡ್ತಾನೆ. ಅವನ ಪ್ರಯತ್ನ ಸಫಲವಾಗುವುದಿಲ್ಲ. ಅಕಸ್ಮಾತಾಗಿ ಹಾರುತ್ತಿದ್ದಂತಹ ಗಿಳಿ ಅವನ ಒಂದು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಇದರಿಂದ ಆಮೆಗೆ ತುಂಬಾ ಬೇಜಾರಾಗುತ್ತೆ. ಏಕೆಂದರೆ ತನ್ನ ಗೆಳೆಯ ಸಿಕ್ಕಿ ಹಾಕಿಕೊಂಡು ಬಿಟ್ಟನಲ್ಲ ಅಂತ. ಇದರಿಂದ ಬೇಸರಗೊಂಡಂತಹ ಆಮೆ ಬೇಟೆಗಾರನ ಹೋಗಿ ಕೇಳುತ್ತೆ, ನಿನಗೇನು ಬೇಕೋ ನಾನು ಅದನ್ನು ಕೊಡ್ತೀನಿ, ದಯವಿಟ್ಟು ನನ್ನ ಗೆಳೆಯನನ್ನು ಬಿಟ್ಬಿಡು ಅಂತ. ಇದೇ ಸಮಯಕ್ಕಾಗಿ ಕಾಯ್ತಿದ್ದಂತಹ ಬೇಟೆಗಾರ ಆಮೆಗೆ ಹೇಳ್ತಾನೆ, ಒಂದು ಅಮೂಲ್ಯವಾದಂಥ ವಸ್ತುವನ್ನು ನನಗೆ ತಂದು ಕೊಡು, ನಿನ್ನ ಗೆಳೆಯನ ನಾನು ಬಿಟ್ಬಿಡ್ತೀನಿ. ಹೀಗೆ ಯೋಚಿಸಿ ಆಮೆ ನೀರಿನೊಳಗೆ ಹೊರಟುತ್ತೆ. ಹೊರಟಾಗ ಆಮೆ ನೀರಿನೊಳಗೆ ಇದ್ದಂತಹ ಒಂದು ವಜ್ರವನ್ನು ತಂದು ಬೇಟೆಗಾರನ ಕೈಗೆ ಕೊಡುತ್ತೆ. ಬೇಟೆಗಾರನಿಗೆ ತುಂಬಾ ಖುಷಿಯಾಗತ್ತೆ. ಬೆಳೆ ಬಾಳದೇ ಇರುವಂತಹ ಗಿಳಿಗಿಂತ ಬೆಳೆ ಬಾಳುವಂತಹ ವಜ್ರ ತನ್ನ ಕೈವಶವಾಯಿತು ಅಂತ. ಈ ಸಮಯದಲ್ಲಿ ಬೇಟೆಗಾರ ಅದನ್ನು ತಗೊಂಡು ಮನೆಗೆ ಹೋಗ್ತಾ ಇರ್ತಾನೆ. ದಾರಿನಲ್ಲಿ ಬೇಟೆಗಾರನಿಗೆ ಒಂದು ಆಲೋಚನೆ ಬರುತ್ತೆ. ಮತ್ತೆ ಗಿಳಿಯನ್ನು ಹಿಡಿಬೇಕು, ಹಿಡಿದು ತನ್ನ ಬಲೆಯಲ್ಲಿ ಹಾಕಿ ಸಿಕ್ಕಿಸಿಕೊಂಡು ಆಮೆ ಹತ್ತಿರ 2 ವಜ್ರವನ್ನು ಕೇಳಬೇಕು ಅಂಥೇಳಿ ಅಂತ. ಈ ಬಾರಿ ಏನಾಗುತ್ತೆ ಅಂದರೆ ಗಿಳಿ ಹಾರಿ ಹೋಗುತ್ತೆ. ಆಮೆಗೆ ಒಂದು ಮಾತನ್ನು ಹೇಳುತ್ತೆ, ಮತ್ತು ಯಾರನ್ನೂ ಸಹ ನಂಬಬೇಡ ನೀನು ಅಂಥೇಳಿ ಅಂತ. ಹೀಗೆ ಆಮೆಯೂ ಸಹ ನೀರಿನೊಳಗೆ ಹೊರಟೋಗುತ್ತೆ. ಆದರೆ ಪ್ರತಿ ಪ್ರಯತ್ನವೂ ಸಹ ಮೋಸಗೊಳಿಸುವಿಕೆ ಯಶಸ್ಸನ್ನು ಸಾಧಿಸಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಇದೊಂದು ಉದಾಹರಣೆ. ನಮಸ್ಕಾರ ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮ್ಮ ಮನಸ್ಸಿಗೆ ಮುದ ನೀಡುವಂತಹ ಕತೆಗಳನ್ನು ಹೊತ್ತು ಮತ್ತೆ ನಾನು ನಿಮ್ಮ ಪ್ರೀತಿಯ ಶಾರದಾ ಸುತೆ ಬರ್ತೀನಿ. ಥ್ಯಾಂಕ್ ಯು.